ಯೋಜನೆ ಚೆಸ್ಕಾಂ ಪತ್ರ ಬರ್ತದೆ. ನೀವು ಸರ್ಕಾರ ದುಡ್ಡು ಕೊಡೋದ್ರಿಂದ ಕಸ್ಟಮರ್ ಅಂದರೆ ತಗೋಬೇಕಾದಂಥ ಪರಿಸ್ಥಿತಿ ಬರುತ್ತೆ. ನೋಡಿ, ನಾನು ಕೂಡ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದೇನೆ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನು ಭರವಸೆಯನ್ನು ಕೊಟ್ಟಿದ್ದರು, ಇವರ ಗ್ಯಾರಂಟಿ ಯೋಜನೆಗಳು ಕೂಡ ಸರಿಯಾಗಿ ತಲುಪ್ತಾ ಇಲ್ಲ. ಮತ್ತೊಂದು ಕಡೆ ಪವರ್ ಮಿನಿಸ್ಟರ್ ಹೇಳಿದ್ದಾರೆ 6,000 ಕೋಟಿ ಇವತ್ತು ವಿದ್ಯುತ್ ಬಿಲ್ಗಳು ಬಾಕಿ ಉಳ್ಕೊಂಡಿದೆ, PWD ಇರಿಗೇಷನ್ನು. ಮತ್ತೊಂದು ಕಡೆ KSRTC ಸುಮಾರು 7,000 ಕೋಟಿ ರೂಪಾಯಿಗಳು ಇವತ್ತು ರಾಜ್ಯ ಸರ್ಕಾರ ಇವತ್ತು ತುಂಬಬೇಕಾಗಿದೆ ಶಕ್ತಿ ಯೋಜನೆ ಪ್ರಯುಕ್ತ. ಮತ್ತೊಂದು ಕಡೆ ಇವತ್ತು ವಿದ್ಯುತ್ ಕಂಪ್ನಿಗಳು ಇವತ್ತು ರಾಜ್ಯ ಸರ್ಕಾರಕ್ಕೆ ತಾಕೀತು ಮಾಡಿದೆ ಒಂದು ರೀತಿಯಲ್ಲಿ. ಅಂದರೆ ಒಂದು ಕಡೆ ನೀವು ಆ ಒಂದು ಹೊರೆ ಏನಿದೆ, ರಾಜ್ಯ ಸರ್ಕಾರ ಹಣ ಸಂದಾಯ ಮಾಡಬೇಕು, ಅದನ್ನಾರು ತುಂಬಿಸ್ಬೇಕು, ಇಲ್ಲ ಗ್ರಾಹಕರ ಮೇಲೆ ನಾವು ಇದ್ರ ಭಾರವನ್ನು ಹೇರಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಏನಿವತ್ತು ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಜನರಿಗೆ ಕಿವಿಗೆ ಹೂ ಮುಡಿಸೋದನ್ನು ಏನು ಮುಂದುವರಿಸಿದ್ದೀರಿ, ಅದನ್ನು ಬಿಟ್ಟು ವಾಸ್ತವಿಕ ಸತ್ಯವನ್ನು ಜನರಿಗೆ ತಿಳಿಸ್ಬೇಕು. ನಿಮ್ಮ ಗ್ಯಾರಂಟಿಗಳು ಕೂಡ ನೀವು ಪೂರೈಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ಜೊತೆಲಿ ಆರ್ಥಿಕ ಸಂಕಟದಿಂದ ಇನ್ನು ಕರ್ನಾಟಕ ಇವತ್ತು ಅಧೋಗತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರವನ್ನು ನೀಡಬೇಕು.